ಪ್ರಿಯ ವೀಕ್ಷಕರೇ, ಶ್ರೋತೃಗಳೇ, ಹಾರ್ದಿಕವಾದಂತಹ ನಮಸ್ಕಾರ ಹಾಗೂ ಅತ್ಯಂತ ಮನಃಪೂರ್ವಕ ಸ್ವಾಗತ. ಜೈ ಶ್ರೀರಾಮ್. ನಮ್ಮ ದೇಶದಲ್ಲಿ ಒಂಥರ ವಿಚಿತ್ರವಾದಂಥ ವಾತಾವರಣ ಇದೆ. ಏನಂದರೆ, ಈ ದೇಶವನ್ನು, ಹಿಂದೂಸ್ತಾನವನ್ನು ಬೈಯೋದಕ್ಕೆ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ಇದೆ. ಸ್ವಾತಂತ್ರ್ಯ ಬಂದಿದ್ದೇ ಈ ದೇಶವನ್ನು ಬೈಯೋದಕ್ಕೋ ಅನ್ನೋ ಥರ ಒಂದಷ್ಟು ಜನ ಬಹಳ ಕಟಿಬದ್ಧರಾಗಿ ನಿಂತಿದ್ದಾರೆ. ಅದರಲ್ಲಿ ಹಿಂದೂಗಳು ಇದ್ದಾರೆ, ಕ್ರಿಶ್ಚಿಯನ್ಸು ಇದ್ದಾರೆ, ಮುಸ್ಲಿಮ್ಸು ಇದ್ದಾರೆ. ಒಟ್ಟಿನಲ್ಲಿ ಭಾರತವನ್ನು ಬೈಯೋದು ಅಂತ ಹೇಳಿದ್ರೆ, ಭಾರತವನ್ನು ದೂಷಿಸೋದು ಅಂತ ಹೇಳಿದ್ರೆ, ನಿಂದನೆ ಮಾಡೋದು ಅಂತ ಹೇಳಿದ್ರೆ, ಭಾರತದ ಧರ್ಮವಾದಂಥ ಸನಾತನ, ಮೂಲ ಧರ್ಮವಾದಂತಹ ಸನಾತನವನ್ನು ಬಾಯಿಗೆ ಬಂದಂಗೆ ಮಾತಾಡೋದು ಅಂತ ಹೇಳಿದ್ರೆ ಅವರಿಗೆ ತುಂಬ ಪ್ರಿಯವಾದಂತಹ ಕೆಲಸ ಆಗಿರುತ್ತೆ. ಇದು ಬೇಕಾದಷ್ಟು ಜನ ಮಾಡ್ತಾ ಇದ್ದಾರೆ, ನಮಗೆಲ್ಲರಿಗೂ ಗೊತ್ತು, ನಿಮಗೂ ಎಲ್ಲರಿಗೂ ಗೊತ್ತು. ಅಂಥದ್ರಲ್ಲಿ ಇತ್ತೀಚೆಗೆ ಮತ್ತೆ ಪುನರುಕ್ತಿ ಮಾಡಿದಂತಹ ಒಬ್ಬ ಮಹಾಮುಠಾಳನ ವಿಚಾರವನ್ನು ಈಗ ಮತ್ತೆ ನಾವು ನೆನಪಿಸ್ಕೊಳ್ಳೋಣ ಅಂತ. ಯಾಕೆ ಅಂತ ಹೇಳಿದ್ರೆ, ಈ ಜನ ಇದ್ದಾರಲ್ಲ, ಇವರು ಅವತ್ತಿಂದ ಇವತ್ತಿನವರೆಗೂ ಒಂದೇ ರೀತಿಯಾದಂತಹ ವಿಷವನ್ನು ಉಗುಳ್ತಾ ಇದ್ದಾರೆ. ಇದು ಈಗ ಮೊನ್ನೆ ಬಂದಿರೋವಂಥದ್ದು ಎಲ್ಲಿಂದ ಅಂತ ಹೇಳಿದ್ರೆ ತಮಿಳುನಾಡಿನಿಂದ. ಈ ತಮಿಳುನಾಡು ಅನ್ನೋ ಒಂದು ಪ್ರದೇಶ ಇದೆಯಲ್ಲ, ತುಂಬ ವಿಚಿತ್ರವಾದಂತಹ ಪ್ರದೇಶ ರೀ ಇದು. ಇದರಲ್ಲಿ ಇರೋವಂತಹ ಶ್ರೇಷ್ಠ ಅಂಶಗಳನ್ನು ಲೆಕ್ಕ ಹಾಕ್ತಾ ಹೋದರೆ ಮುಗಿಯೋದೇ ಇಲ್ಲ. ಅಷ್ಟರ ಮಟ್ಟಿಗೆ ತುಂಬ ಪ್ರಾಚೀನವಾದಂತಹ ದೇಶ, ಭಾಷೆ, ಸಾಹಿತ್ಯ, ಅತ್ಯಂತ ಶ್ರೇಷ್ಠರಾದಂತಹ ರಾಜರು, ಅತಿ ಉತ್ತಮವಾದಂತಹ ದೇವಸ್ಥಾನಗಳು ಎಲ್ಲವೂ ಅದರಲ್ಲಿದೆ. ಸಂಗೀತ ತಗೊಳ್ಳಿ ಒಂದೇ, ಈ ನಾವು ಯಾರನ್ನು ಆರಾಧಿಸ್ತೀವಿ, ಕರ್ನಾಟಕ ಸಂಗೀತದ ತ್ರಿಮೂರ್ತಿಗಳು ಅಂತ, ಆ ಮೂರು ಜನರು ಕೂಡ ತಮಿಳುನಾಡಿನವರೇ, ಒಂದೇ ಪ್ರದೇಶದಂಥ. ಅವರ ಭಕ್ತಿ ಸಾಹಿತ್ಯಕ್ಕೆ ಒಂದು ಕೊನೆಯೇ ಇಲ್ಲ. ಇಂಥ ಅದ್ಭುತವಾದಂತಹ ಕೃತಿಗಳನ್ನು ಕೊಟ್ಟಿದ್ದಾರೆ. ಶ್ಯಾಮಶಾಸ್ತ್ರಿಗಳಾಗಲಿ, ಮುತ್ತುಸ್ವಾಮಿ ದೀಕ್ಷಿತರಾಗಲಿ, ನಮ್ಮ ತ್ಯಾಗಯ್ಯನವರಾಗಲಿ, ಒಬ್ಬೊಬ್ಬರದು ಕೂಡ ಇವತ್ತಿಗೂ ಹಾಡ್ತಾ ಹಾಡ್ತಾ ನಮ್ಮ ಕಣ್ಣಲ್ಲಿ ನೀರು ಬರಬೇಕು ಆ ಭಕ್ತಿ ಭಾವಕ್ಕೆ. ಅಷ್ಟು ತನ್ಮಯತೆಯನ್ನು ಉಂಟು ಮಾಡುವಂತಹ ಒಂದು ಸಾಹಿತ್ಯವನ್ನು ನಮಗೆ ಕೊಟ್ಟು ಹೋಗಿದ್ದಾರೆ. ಅದು ಕರ್ನಾಟಕ ಸಂಗೀತದ ಒಂದು ಅಡಿಗಲ್ಲಾಗಿ ನಿಂತಿದೆ. ಇಂಥ ಒಂದು ನಾಡಿನಲ್ಲಿ, ಅಂದರೆ ಭಕ್ತಿಯ ಪರಮ ನೆಲೆ ಅಂತ ಯಾವ ಒಂದು ದೇಶವನ್ನು ಹೇಳ್ಬೋದು, ಆ ಭಕ್ತಿಗೆ ಆಧಾರವಾದಂತಹ ಸನಾತನ ಧರ್ಮ ಇದೆಯೋ, ಆ ಸನಾತನ ಧರ್ಮವನ್ನು ಎತ್ತಿ ಹಿಡಿದಿರುವಂತಹ ಎರಡು ಮಹಾಸ್ತಂಭಗಳಾದಂತಹ ಶ್ರೀರಾಮ ಮತ್ತು ಶ್ರೀ ಕೃಷ್ಣ ಪ್ರಭು, ಇವರಿಬ್ಬರನ್ನು ಆಧರಿಸಿಕೊಂಡಿರುವಂತಿದೆಯೋ, ಇಂತಹ ಸನಾತನ ಧರ್ಮವನ್ನು ನಾಶ ಮಾಡಬೇಕು, ಅದನ್ನು ಪುಡಿಗುಟ್ಟಬೇಕು, ಅದು ಇರಬಾರ್ದು, ಹಾಗೆ ಹೀಗೆ ಅಂತ ಬಾಯಿಗೆ ಬಂದ ಹಾಗೆ ಒಂದಿಷ್ಟು ಸೆನ್ಸು, ಕಾಮನ್ ಸೆನ್ಸು ಇಲ್ಲದೆ ನಾನ್ ಸೆನ್ಸ್ ಹೇಳೋ ಅಂತಹ ಒಬ್ಬ ಮಹಾಮುಠಾಳ ಅಂತ ಹೇಳಿದ್ರೆ ಆ ಉದಯನಿಧಿ ಸ್ಟ್ಯಾಲಿನ್ ಅಂತ. ನೋಡಿ, ಅವನು ಕ್ರಿಶ್ಚಿಯನ್ನು. ನೋಡಿ, ಈ ಕ್ರಿಶ್ಚಿಯನ್ಸ್ಗೆ, ಮುಸ್ಲಿಮ್ಸ್ಗೆ ಎಷ್ಟು ಧೈರ್ಯ ನೋಡಿ. ಈ ದೇಶದಲ್ಲೇ ಹುಟ್ಟಿ ಈ ದೇಶದ ಮೂಲ ಧರ್ಮವನ್ನು, ಇವರೆಲ್ಲ ಕನ್ವರ್ಟ್ ಆಗಿರೋವಂತಹ ಪ್ರಾಣಿಗಳು ತಾನೇ, ಇವೇನು ಮೂಲನ ಯಾವಾಗ ಬಂದಿದ್ದು ಕ್ರಿಶ್ಚಿಯನ್ಸು? ಯಾವಾಗ ಇವರೆಲ್ಲ ಕನ್ವರ್ಟ್ ಆಗೋಕ್ಕೆ ಶುರು ಆಗಿದ್ದು? ಯಾವಾಗ ಇವರು ಹಿಂದೂಗಳನ್ನು ಬೈಯೋದಕ್ಕೆ ಶುರು ಮಾಡಿದ್ದು? ಈಗ ಒಂದು 200-300 ವರ್ಷಗಳಿಂದ. ಇವರು ಇಷ್ಟು ಹೆಚ್ಕೊಂಡಿದ್ದಾರೆ, ಇಂಥ ಧೂರ್ತರಾಗಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇದು ಹಿಂದೂಗಳ ತಪ್ಪ ಅಥವಾ ಅವರ ಧಾರ್ಷ್ಟ್ಯನ, ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ಹಿಂದೂಗಳು ಇದಕ್ಕೆ ಉತ್ತರನೇ ಕೊಡೋದಿಲ್ಲ. ಈಗ ನೋಡಿ, ತಮಿಳುನಾಡಲ್ಲಿ ಅವನು ಮೊನ್ನೆ ಜೋಸೆಫ್ ವಿಜಯ್, ಇವನೊಬ್ಬ ಕ್ರಿಶ್ಚಿಯನ್ನು, ಅವನು ಕೂಡ ಈಗ ಮಿಷನರಿ ಕೈಗೊಂಬೆ, ಆತ ಇವಾಗ ಚೀಫ್ ಮಿನಿಸ್ಟರ್ ಆಗಿದ್ದಾನೆ. ಇವಾಗ ಹಾಗಲಕಾಯಿ, ಬೇವಿನಕಾಯಿ ಎರಡೂ ಸೇರಿಕೊಂಡಿದೆ. ಒಂದು ಮಿಷನರಿ ಆ್ಯಕ್ಟಿವಿಟೀಸ್ಗೆ ಇನ್ನೊಂದು ಸೇರಿಕೊಂಡು ಒಟ್ಟಿನಲ್ಲಿ ಹಿಂದೂ ಧರ್ಮವನ್ನು, ಹಿಂದೂಗಳನ್ನು ಅಳಿಯೋದಕ್ಕೆ ಅವರಿಬ್ಬರು ನಿಂತಿದ್ದಾರೆ. ಆದರೆ ಅಲ್ಲಿ ಹಿಂದೂಗಳಿಲ್ವಾ? ಇದನ್ನು ಎದುರಿಸೋದಕ್ಕೆ ಒಂದು ಪತ್ರಿಕೆಯಲ್ಲಿ ಒಂದು ಮಾತು ಬರೋದಿಲ್ವಾ? ಅಲ್ಲಿ ಬುದ್ಧಿವಂತರಿಲ್ವಾ? ಹಿಂದೂಗಳಿಲ್ವಾ? ಭಕ್ತಿಯಿಂದ ಇದಕ್ಕೆ ಧರ್ಮಕ್ಕೆ ನಡ್ಕೊಳ್ಳೋ ಅಂಥವ್ರಿಲ್ವಾ? ಅದು ಯಾತಕ್ಕೆ ಯಾರು ಎದುರಿಸಿ ಮಾತಾಡಲ್ಲ? ಬಹುಶಃ ಇದೇ ಅತ್ಯಂತ ಹಿಂದೂ ಧರ್ಮದ ಅತ್ಯಂತ ದೊಡ್ಡ ಒಂದು ಏನಂತ ಹೇಳೋಣ, ವೀಕ್ನೆಸ್, ದೌರ್ಬಲ್ಯ ಅಂತ ಹೇಳಿದ್ರೆ ಇದೆ ಅಂತ ಕಾಣುತ್ತೆ. ಅದಕ್ಕೆ ಅವರು ಅಷ್ಟು ಹೆಚ್ಕೊಂಡು ಮಾತಾಡ್ತಾ ಇರೋದು. ಅವನು ಏನು ಹೇಳ್ತಾನೆ, ಮೊನ್ನೆ ಜೋಸೆಫ್ ವಿಜಯ್
ಚೀಫ್ ಮಿನಿಸ್ಟರ್ ಆಗಿ ಅಂದರೆ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ಮೊದಲನೇ ವಿಧಾನಮಂಡಲದ ಸದಸ್ಯ ಸಭೆಯಲ್ಲಿ ಮಾತಾಡ್ತಾ ಇದ್ದಾನೆ. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾನೆ. ಇವನು ಎಲ್ಲ ಹೇಳಿಬಿಟ್ಟು ಕೊನೆಯಲ್ಲಿ ಅವನು ಹೇಳ್ತಾನೆ, ಈ ಸನಾತನ ಧರ್ಮವನ್ನು ಹಾಳು ಮಾಡಬೇಕು, ನಾಶಪಡಿಸಬೇಕು, ಇದರಲ್ಲಿ ತುಂಬ ಅಸಮಾನತೆ ಇದೆ, ಇದನ್ನು ನಾಶ ಮಾಡೋದೇ ನಮ್ಮ ಉದ್ದೇಶ ಆಗಿರಬೇಕು ಅಂತ ಹೇಳಿ ಮುಗಿಸ್ತಾನೆ. ಅಂದರೆ ಅವನ ಕೊನೆಯ ನುಡಿಗಳು ಏನಪ್ಪ ಅಂತ ಹೇಳಿದ್ರೆ ಸನಾತನ ಧರ್ಮವನ್ನು ನಾಶ ಮಾಡಬೇಕು ಅಂತ. ಇವನು ಇದನ್ನು ತುಂಬ ದಿವಸ ಹಿಂದೆನೂ ಹೇಳಿದ್ದ. ಅವರ ಹಿನ್ನೆಲೆಯೇ ಹಾಗೆ, ಆ ವಿಷದ್ದೇ ಹಿನ್ನೆಲೆ ಆಗಿರೋದ್ರಿಂದ ಅಮೃತವನ್ನು ನೀವು ಅಥವಾ ಸಾಧಾರಣವಾದಂಥ ಮಾತುಗಳನ್ನು ಅಪೇಕ್ಷೆ ಪಡೋದಕ್ಕೆ ಸಾಧ್ಯವೇ ಇಲ್ಲ. ಅವನು ಹೇಳ್ದ ಸರಿ, ಹೇಳೋರು ಹೆಡ್ರಾದ್ರೆ ಕೇಳೋರು ಕಿವುಡನೇ ಆಗಿ ಇವನು ಜೋಸೆಫ್ ವಿಜಯ್ ಬಹಳ ಮೌನವಾಗಿ ಸಂತೋಷವಾಗಿ ಅಂತ ಅವನಿಗೆ ಕಣ್ಣನ್ನು ಕೆಳಗೆ ಮಾಡಿ ನಮಸ್ಕಾರ ಸೂಚಕವಾದಂತಹ ಮುಖಮುದ್ರೆಯನ್ನು ಮಾಡಿ ಅದನ್ನು ಒಪ್ಕೊಂಡ. ಅಂದರೆ ಅದಕ್ಕೆ ವಿರುದ್ಧವಾಗಿ ನಾವು ಯಾತಕ್ಕೆ ಈ ಸಂದರ್ಭದಲ್ಲಿ ಸನಾತನವನ್ನು ಹಾಳು ಮಾಡಬೇಕು? ಅವನ ಹೆಸರೇನು ವಿಜಯ್, ಇವನ ಹೆಸರೇನು ಉದಯನಿಧಿ, ಎಲ್ಲಿಂದ ಬಂದಿರೋದು? ಇವೆಲ್ಲ ಸಂಸ್ಕೃತ ಶಬ್ದಗಳು. ಸಂಸ್ಕೃತ ಭಾಷೆ ಸನಾತನದ ಭಾಷೆ ಅಲ್ವಾ? ಯಾಕೆ ಇವ್ರಿಗೇನೋ ಅರ್ಥನೇ ಆಗೋದಿಲ್ಲ? ಇಷ್ಟು ಮುಟ್ಟಾಳರಾಗಿದ್ದಾರಲ್ಲ ಇವರು. ಇವನು ಇದನ್ನು ಒಪ್ಕೊಳ್ತಾನೆ, ಅವನು ಅದನ್ನು ಹೇಳ್ತಾನೆ. ಅಲ್ಲ, ಆಳ್ವಾರ್ ಸಾಹಿತ್ಯ ಇರುವಂಥದ್ದು, ಭಕ್ತಿಗೆ ನೆಲವೀಡಾಗಿರುವಂತಹ ಮಹಾ ಸಾಹಿತ್ಯ ಆಳ್ವಾರ್ ಸಾಹಿತ್ಯ. ಆ ನಾಲಾಯರ ದಿವ್ಯ ಪ್ರಬಂಧ ಅಂತ ನಾಯನ್ಮಾರಗಳಿರೋದು. ಆ ನಾಯನ್ಮಾರ ಶೈವ ಸಾಹಿತ್ಯ, ಹರಿಹರ ಎರಡೂ ಕೂಡ ದೇವತೆಗಳಿಗೆ ಮಹಾ ನೆಲವೀಡಾಗಿರುವಂಥದ್ದು ಈ ತಮಿಳುನಾಡು. ಅದಕ್ಕೆ ಪೂರಕವಾದಂತಹ ಸಾಹಿತ್ಯ ಇರುವಂಥದ್ದು. ಅದನ್ನು ಇವತ್ತಿಗೂ ಕೂಡ ಆಚರಣೆಯಲ್ಲಿ ಇಟ್ಕೊಂಡಿರುವಂತಹ ಭಕ್ತರು ಇರುವಂತಹ ನಾಡು. ಅದಕ್ಕೆ ತಕ್ಕಂತಹ ದೇವಸ್ಥಾನಗಳನ್ನು ಕಟ್ಟಿರೋ ರಾಜ ಮಹಾರಾಜರು. ಏನು ತಂಜಾವೂರಲ್ಲಿರುವಂತಹ ಆ ದೇವಸ್ಥಾನ ಏನು ಸಾಮಾನ್ಯವಾಗಿರುವಂಥದ್ದೇ ತಂಜಾವೂರಲ್ಲಿ ಇರುವಂಥದ್ದು. ಅದನ್ನೆಲ್ಲ ನೋಡಿಯೂ ಕೂಡ ಇವರುಗಳು ಈ ರೀತಿಯಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಅವರನ್ನು ಏನು ಮಾಡಬೇಕು? ಏನೂ ಮಾಡಿಲ್ಲದೆ ಇರೋದ್ರಿಂದನೇ ಅವರು ಮಾತನ್ನು ಮುಂದುವರಿಸ್ತಾನೆ ಇದ್ದಾರೆ. ಅವರ ದುಷ್ಟತನವನ್ನು ಹಾಗೇ ಮುಂದುವರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಯಾರಾದರೂ ಒಬ್ಬರು ನಿಂತು ಅದನ್ನು ಮಾತಾಡಬೇಕು. ಜೊತೆಗೆ ಅಲ್ಲಿ ನ್ಯಾಯಾಲಯಕ್ಕೆ ಯಾರಾದರೂ ಈ ಮಾತುಗಳನ್ನು ತಗೊಂಡು ಹೋಗಬೇಕು, ಅವರನ್ನು ಎದುರಿಸ್ಬೇಕು. ನೋಡಿ, ನನಗೆ ಅನಿಸುತ್ತೆ ತಮಿಳುನಾಡಿನ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ದರೆ ಅಲ್ಲಿ ಈ ಭಕ್ತಿಯ ಒಂದು ಆವೇಶವೇ ನಡೆಯುತ್ತೆ. ಮಾರ್ಹಳಿ ಉತ್ಸವಗಳು ಅಂತ ನಡೆಯುತ್ತೆ. ಈ ಮಾರ್ಗಶೀರ್ಷ ಮಾಸದಲ್ಲಿ ಮಾಸಾನಾಂ ಮಾರ್ಗಶೀರ್ಷೋಸ್ಮಿ ಅಂತ ಭಗವಾನ್ ಕೃಷ್ಣ ಗೀತಾಚಾರ್ಯ ಇದರಲ್ಲಿ ಹೇಳಿದ್ದಾನೆ. ಆ ಮಾಸಗಳಲ್ಲಿ ಶ್ರೇಷ್ಠವಾಗಿರುವಂಥದ್ದು ಮಾಘ ಮಾಸ. ಆ ಮಾಘ ಮಾಸದಲ್ಲಿ ತುಂಬ ಉತ್ತಮವಾದಂತಹ ಸಂಗೀತೋತ್ಸವಗಳು, ಭಕ್ತಿಯ ಉತ್ಸವಗಳು, ಉಪನ್ಯಾಸಗಳು ಇವೆಲ್ಲ ನಡೀತಾನೇ ಇರುತ್ತೆ. ನಾಮ ಸಂಕೀರ್ತನೆಗಳು ಅದನ್ನು ಮಾಡೋದರಲ್ಲಿ ನಿಸ್ಸೀಮರು. ತಮಿಳುನಾಡಿನ ಅವರು ತುಂಬ ದೊಡ್ಡ ದೊಡ್ಡ ಕಲಾವಿದರು. ಅದರಲ್ಲಿ ಬೇಕಾದಷ್ಟು ಜನ 15-20 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ತುಂಬ ಜಗತ್ತಿನಲ್ಲೆಲ್ಲ ಹೆಸರುವಾಸಿಯಾಗಿರುವಂಥದ್ದು. ಅಂಥವರು ಕೂಡ ಒಂದು ಮಾತಾಡೋದಿಲ್ಲ. ಅಂದರೆ ಅವ್ರ ಪಾಡ್ಗವರು ತಮ್ಮ ಉತ್ಸವಗಳನ್ನು ನೆರವೇರಿಸ್ಕೊಳ್ತಾ ಇರ್ತಾರೆ. ಇದರ ಮೇಲೆಲ್ಲ ಒಳ್ಳೆ ಕಸ ತಂದು ತುಂಬೋ ಹಾಗೆ ಬಾಯಿಗೆ ಬಂದಂಗೆ ಈ ರಾಜಕೀಯ ಮುಟ್ಟಾಳರು ಮಾತಾಡ್ತಾ ಇರ್ತಾರೆ. ಒಂದಕ್ಕೊಂದು ಸಂಬಂಧವೇ ಇಲ್ಲದೆ ರನ್ನಿಂಗ್ ಆನ್ ಪ್ಯಾರಲಲ್ ಲೈನ್ಸ್ ಅಂತ. ಇವ್ರ ಪಾಡ್ಗೆ ಇವರು, ಅವ್ರ ಪಾಡ್ಗೆ ಅವರು, ಯಾರು ಯಾರನ್ನು ಮಾತಾಡಿಸೋದೇ ಇಲ್ಲ ಅನ್ನೋ ರೀತಿಯಲ್ಲಿ ನಡೀತಾ ಇದೆ. ಇದು ತುಂಬ ಬೇಸರ ತರುವಂಥದ್ದು. ಆದರೆ ಈ ಉದಯನಿಧಿ ಮತ್ತು ಈ ಜೋಸೆಫ್ ವಿಜಯ್ ಇದ್ದಾರಲ್ಲ, ಇವರಿಬ್ಬರು ಇನ್ನೂ ಚಿಕ್ಕವರು. ಇವರಿಬ್ಬರೂ ಕೂಡ ಕನ್ವರ್ಟ್ಸು. ಇಬ್ಬರ ಹೆಸರಲ್ಲೂ ಕೂಡ ಸಂಸ್ಕೃತ ಸನಾತನ ಪದಗಳಿದೆ. ಹೀಗಿದ್ದುಕೊಂಡು ಕೂಡ ಇವರುಗಳು ಈ ರೀತಿಯಾಗಿ ಸನಾತನವನ್ನು ನಾಶ ಮಾಡುವಂಥ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನು ಗಟ್ಟಿಸಿ ಕೇಳುವಂತಹ, ನ್ಯಾಯಾಲಯದಲ್ಲಿ ಅದನ್ನು ಪ್ರಶ್ನಿಸುವಂತಹ ಹಿಂದೂಗಳು ಯಾರಾದರೂ ಕಾಣ್ತಾರಾ ಅಂತ ನೋಡಬೇಕಾಗಿದೆ. ನಮಸ್ಕಾರ. ಜೈ ಶ್ರೀರಾಮ್.